ಹಾಯ್ ಎಲ್ಲರಿಗೂ ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡಿಸ್ಬೇಕು ಹಾಗೂ ಪೂಜೆ ಮಾಡಿದ ನಂತರ ಕಳಸದ ನೀರನ್ನು ಏನು ಮಾಡಬೇಕು, ಶುದ್ಧ ಪೂಜೆ ಅಂದ್ರೇನು, ನೀವು ಮಾಡುವ ಪೂಜೆ ನಿಮ್ಮ ಇಚ್ಛೆ, ಆದರೆ ಮಾಡುವವರು ಹೊಸೊಬ್ಬರು ಇದ್ದರೆ ಈ ಪೂಜೆ ಮಾಡಿ, ಈ ರೀತಿ ತುಂಬ ಒಳ್ಳೆಯದು. ಪೂಜೆ ಹಾಗೂ ಕಳಸಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಎಂದು ನೋಡಿ. ಸೀರೆ ಉಡಿಸೋದು ಹೇಗೆ ಅಂದರೆ ಕಳಸದ ಚೊಂಬಿನಲ್ಲಿ ಅಕ್ಕಿ ಅಥವಾ ನೀರು, ನಾಣ್ಯಗಳು, 1 ನಿಂಬೆಹಣ್ಣು, 5 ವೀಳ್ಯದೆಲೆ ಮತ್ತು ಅಡಕೆಯನ್ನು ಹಾಕಿ ತುಂಬಿಸುತ್ತಾರೆ. ಅರಿಶಿಣ, ಬಾಚಣಿಗೆ, ಕನ್ನಡಿ, ಸಣ್ಣ ಕಪ್ಪು ಬಳೆಗಳು ಮತ್ತು ಕಪ್ಪು ಬಣ್ಣದ ಮಣಿಗಳನ್ನು ಚೊಂಬಿನ ಪಕ್ಕದಲ್ಲಿ ಜೋಡಿಸುತ್ತಾರೆ. ಪೂಜೆಯನ್ನು ಲಕ್ಷ್ಮೀ ದೇವಿಯ ಶ್ಲೋಕಗಳನ್ನು ಹೇಳುವುದರ ಮೂಲಕ ಮತ್ತು ಲಕ್ಷ್ಮೀ ಸಹಸ್ರನಾಮಗಳನ್ನು ಪಠಿಸುವುದು ಕೂಡಿರುತ್ತದೆ. ಕಲಶಕ್ಕೆ ಆರತಿಯನ್ನು ಮಾಡುತ್ತಾರೆ. ವಿವಿಧ ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ನೀವು ಕಳಸದ ಚೊಂಬು ಚಿಕ್ಕದಲ್ಲಿ ಅಕ್ಕಿ ಅಥವಾ ನೀರು ತುಂಬೋದು. ದೊಡ್ಡ ಕೊಡ ಇತ್ತು ಅಂದರೆ ಅದು ಫುಲ್ ಆಗುವಷ್ಟು ಅಕ್ಕಿ ತುಂಬಬೇಕಾಗುತ್ತೆ. ಅದ್ರ ಪಕ್ಕದಲ್ಲಿ 1 ನಿಂಬೆಹಣ್ಣು, 5 ವೀಳ್ಯದೆಲೆ ಮತ್ತು ಅಡಕೆ ಆ ಥರದನ್ನ ಇಡ್ಬೋದು. ಸೀರೆ ಉಡ್ಸಾದ್ಮೇಲೆ ನೆಕ್ಸ್ಟ್ ಡೇ ಆ ಕಳಸದ ಪೂಜೆ ಏನು ಮಾಡಬೇಕು ಅಂದರೆ, ಕೆಲವೆಡೆ ಪೂಜೆ ಮಾಡಿದ ಮಹಿಳೆಯರು ತಮ್ಮ ಕೈ ಮಣಕಟ್ಟಿನ ಸುತ್ತ ಹಳದಿ ದಾರವನ್ನು ಕಟ್ಟಿಕೊಂಡಿರುತ್ತಾರೆ. ಇನ್ನು ಪೂಜೆ ಮಾಡಿದ ಮರುದಿನ ಅಂದರೆ ಶನಿವಾರ, ಶುಕ್ರವಾರ ಯಾವಾಗಲೂ ವರಮಹಾಲಕ್ಷ್ಮಿ ಬರುತ್ತದೆ, ಅದಾದಮೇಲೆ ನೆಕ್ಸ್ಟ್ ಡೇ ಶನಿವಾರ ಸ್ನಾನ ಮಾಡಿದ ನಂತರ ಕಲಶದ ನೀರನ್ನು ತೆರೆದು ಎಲ್ಲವನ್ನೂ ಬಿಚ್ಚಿ ಅದರಲ್ಲಿ ಇಟ್ಟಿದ್ದ ನೀರನ್ನು ಮನೆಯೆಲ್ಲ ಪ್ರದೇಶದಲ್ಲಿ ಚಿಮುಕಿಸುತ್ತಾರೆ. ನೀರಿನ ಬದಲು ಅಕ್ಕಿಯನ್ನಿಟ್ಟಿದ್ದರೆ ಅದರಲ್ಲಿ ಅನ್ನ ಮಾಡಿ ಆ ಅನ್ನವನ್ನು ಊಟಕ್ಕೆ ತಯಾರಿಸಿದ ಅನ್ನದ ಜೊತೆಗೆ ಬೆರೆಸುತ್ತಾರೆ. ಒಂದು ಬಾಕ್ಸಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿಯೂ ಮಾಡಬಹುದು. ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಕೆಲವೆಡೆ ಪೂಜೆ ಮಾಡಿದ ಮಹಿಳೆಯರು ತಮ್ಮ ಕೈ ಮಣೆಕಟ್ಟಿನ ಸುತ್ತ ಹಳದಿ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಇನ್ನು ಪೂಜೆ ಮಾಡಿದ ಮರುದಿನ ಅಂದರೆ ಶನಿವಾರ, ಶುಕ್ರವಾರ ವ್ರತ ಬಂದಿರುತ್ತೆ. ನೆಕ್ಸ್ಟ್ ಶನಿವಾರ ಸ್ನಾನ ಮಾಡಿದ ನಂತರ ಕಲಶವನ್ನು ತೆರೆದು ಎಲ್ಲವನ್ನು ಬಿಚ್ಚಿ ಅದರಲ್ಲಿ ಇಟ್ಟಿದ್ದ ನೀರನ್ನು ಮನೆಯ ಎಲ್ಲ ಪ್ರದೇಶಗಳಲ್ಲಿ ಚಿಮುಕಿಸುತ್ತಾರೆ. ನೀರಿನ ಬದಲು ಅಕ್ಕಿಯನ್ನಿಟ್ಟಿದ್ದರೆ ಅದರಲ್ಲಿ ಅನ್ನ ಮಾಡಿ ಆ ಅನ್ನವನ್ನು ಊಟಕ್ಕೆ ತಯಾರಿಸಿದ ಅನ್ನದ ಜೊತೆಗೆ ಬೆರೆಸುತ್ತಾರೆ. ಇವಾಗ ನಾವು ಒಂದು ಅಕ್ಕಿಲಿ ರೈಸ್ ನೈಟಿಗೆ ಅನ್ನ ಮಾಡೋಕ್ಕೆ ಅಂತ ಏನು ಇಟ್ಟಿರ್ತೀವೋ ಅದ್ರ ಜೊತೆಗೆ ಬೆರೆಸ್ಕೋಬೋದು. ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿಯೂ ಮಾಡಬಹುದು. ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೂ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಬಹುದಾಗಿದೆ. ಪೂಜೆ ಮಾಡೋದೇ ಮಾಡ್ತೀರಾ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ನನ್ನ ಪ್ರಕಾರ. ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡ್ತೀರಾ ಅವ್ರಿಗೆ ಇನ್ನೂ ಯೂಸ್ಫುಲ್ ಆಗೋವಂಥ ಟಿಪ್ ನಾನು ಕೊಡ್ತಾ ಇರ್ತೀನಿ. ಹೊಸ್ದಾಗಿ ಚಾನಲ್ ನೋಡ್ತಿರೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.